ಇನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿಎಂ ಕುರ್ಚಿ ಕದನಕ್ಕೆ ಚಾಲನೆ ಸಿಕ್ಕಿದೆ. ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಸಿಗುತ್ತೆ ಎಂಬ ಅರ್ಥದಲ್ಲಿ ಡಿಕೆಶಿ ಮಾತನಾಡಿದ್ದಾರೆ. ಇದರ ಮಧ್ಯೆ ಅತ್ತ ಕೆಎನ್ ರಾಜಣ್ಣ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನದು ಹೊಸ ಬಾಂಬ್? ಈ ಸ್ಟೋರಿ ನೋಡಿ. ಇದು ಕ್ರಾಂತಿಯಲ್ಲ, ಕರುನಾಡ ಪಟ್ಟದಾಟಕ್ಕೆ ನಡೀತಾ ಇರುವ ಮಹಾಕ್ರಾಂತಿ. ಈ ಮಹಾಕ್ರಾಂತಿಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಅಂತೂ ಪಟ್ಟದಾಟಕ್ಕೆ ಹೈಕಮಾಂಡ್ ಹೈ ವೋಲ್ಟೇಜ್ ಮುಹೂರ್ತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ಮಧ್ಯೆ ಸಿದ್ದು ಡಿಕೆ ನಡುವಿನ ಸಮರ ಸಂಧಾನಕ್ಕೆ ಬ್ರೇಕ್ಫಾಸ್ಟ್ ಸಭೆ ನಡೆದಿದೆ. ಎಲ್ಲ ತಣ್ಣಗಾಯಿತು ಅಂದುಕೊಳ್ಳುವಷ್ಟರಲ್ಲಿ ಡಿಕೆ ಶಿವಕುಮಾರ್ ಹೊಸ ಕರೆ ಕೊಟ್ಟಿದ್ದಾರೆ. ದೇವರು ವರವು ಕೊಡಲ್ಲ, ಶಾಪವೂ ಕೊಡಲ್ಲ. ಹೊಸ ಪರ್ವಕ್ಕೆ ಸಜ್ಜಾಗುವಂತೆ ಕರೆ ಕೊಟ್ಟ ಡಿಕೆಶಿ. ಪವರ್ ಫೈಟ್ ಮಧ್ಯೆ ಡಿಕೆಶಿ ಹೊಸ ಪರ್ವ ಮಾತನಾಡಿದ್ದಾರೆ. ಬದುಕು ಶಾಶ್ವತವಲ್ಲ, ನಮ್ಮ ಕೆಲಸವೇ ಶಾಶ್ವತ. ದೇವರು ವರವು ಕೊಡಲ್ಲ, ಶಾಪವೂ ಕೊಡಲ್ಲ. ದೇವರು ಕೇವಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹೊಸ ಪರ್ವಕ್ಕೆ ಎಲ್ಲರೂ ಸಜ್ಜಾಗಬೇಕಿದೆ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ, ಪರ್ವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಇಷ್ಟು ಹೇಳಿ ತಮಗೆ ಅಭಿನಂದಿಸಿ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಕೃಷ್ಣ ಬೈರೇಗೌಡರ ಒಂದು ಕಾರ್ಯ ಈ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಮ್ಮ ಕೆಲಸವೇ ಶಾಶ್ವತವಾಗಿ ಉಳಿಯುತ್ತದೆ. ಮನುಷ್ಯನ ಬದುಕು ಶಾಶ್ವತವಲ್ಲ, ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕೆಲಸಗಳಿಂದ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಇವತ್ತು ಶಾಶ್ವತವಾಗಿ ಇವತ್ತು ನಿಂತುಕೊಂಡಿದೆ. ಈ ಭೂಮಿ ಗ್ಯಾರಂಟಿ ನಮ್ಮ ಕೆಲಸ ಕಣ್ಣಿನಲ್ಲಿ ನೋಡ್ತಾ ಇದ್ದೀರಿ. ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲೋ ಒಂದು 3-4 ಕಡೆ ಹೇಳಿದ್ದೇನೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ, ಸತ್ಯಕ್ಕೂ ಸುಳ್ಗೂ ಎಷ್ಟೇ ಅಂತರ ಅಂತ. ಅವನು ಬೀರ್ಬಲ್ ಹೇಳ್ತಾರೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಕೇಳ್ತೇನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹೇಳ್ತೇನೆ. ಹಂಗೆ ಕಣ್ಗೂ ಕಿವಿಗೂ ಇಟ್ಟು 4 ಬೆರಳುಗಳನ್ನು ತೋರಿಸ್ತಾರೆ. ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ, ಶಾಸಕರು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇಲ್ಲ. ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ. ಮತ್ತೆ ಹೈಕಮಾಂಡ್ ಅತ್ತ ಬೊಟ್ಟು ಮಾಡಿದ ಸಿಎಂ. ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು ಡಿಕೆ ಶಿವಕುಮಾರ್. ಡಿಕೆಶಿ ಸಿಎಂ ಆದ್ರೆ ನಾನಂತೂ ಮಂತ್ರಿ ಆಗೋದಿಲ್ಲ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಡಿಕೆಶಿ ಸಿಎಂ ಆಗ್ತಾರೆ ಅಂದುಕೊಳ್ಬೇಡಿ. ಬೇಡಪ್ಪ, ನನಗೆ ಬೇಡ, ನನಗೆ ಸಾಕು. ಇನ್ನೊಬ್ಬರಿಗೆ ಅವಕಾಶ ಕೊಡ್ಲಿ. ಯಾರು ಆದರೆ ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನನಗೆ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಅವಕಾಶಗಳಿದಾವೆ, ಮಾಡ್ತಾರೆ. ರಾಜ್ಯದಲ್ಲಿ ಅಧಿಕಾರ ಕಲಹ ಮತ್ತೆ ಜೋರಾಗುವ ಸಾಧ್ಯತೆ ಇದ್ದು ಅದು ಎಲ್ಲಿಗೆ ಹೋಗುತ್ತೋ ಈ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾತ್ರಿ ಆಗ್ತಾ ಇದ್ದಂತೆ ದತ್ತ ಜಯಂತಿಗೆ ಹಾಕಿದ್ದ ಬಂಟಿಂಗ್ಸ್ ತೆಗಿತಾ ಇತ್ತು. ಆಗ ಶುರುವಾದ ಗಲಾಟೆ ನೆತ್ತರು ಹರಿಸಿದೆ. 2 ಗುಂಪುಗಳ ನಡುವಿನ ಜಿದ್ದು ಕಾಂಗ್ರೆಸ್ ಮುಖಂಡನ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಗಾದ್ರೆ ರಕ್ತ ಹರಿಸಿದ್ಯಾರು? ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿಎಂ ಕುರ್ಚಿ ಕದನಕ್ಕೆ ಚಾಲನೆ ಸಿಕ್ಕಿದೆ. ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಸಿಗುತ್ತೆ ಎಂಬ ಅರ್ಥದಲ್ಲಿ ಡಿಕೆಶಿ ಮಾತನಾಡಿದ್ದಾರೆ. ಇದರ ಮಧ್ಯೆ ಅತ್ತ ಕೆಎನ್ ರಾಜಣ್ಣ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನದು ಹೊಸ ಬಾಂಬ್? ಈ ಸ್ಟೋರಿ ನೋಡಿ. ಇದು ಕ್ರಾಂತಿಯಲ್ಲ, ಕರುನಾಡ ಪಟ್ಟದಾಟಕ್ಕೆ ನಡೀತಾ ಇರುವ ಮಹಾಕ್ರಾಂತಿ. ಈ ಮಹಾಕ್ರಾಂತಿಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಅಂತೂ ಪಟ್ಟದಾಟಕ್ಕೆ ಹೈಕಮಾಂಡ್ ಹೈ ವೋಲ್ಟೇಜ್ ಮುಹೂರ್ತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ಮಧ್ಯೆ ಸಿದ್ದು ಡಿಕೆ ನಡುವಿನ ಸಮರ ಸಂಧಾನಕ್ಕೆ ಬ್ರೇಕ್ಫಾಸ್ಟ್ ಸಭೆ ನಡೆದಿದೆ. ಎಲ್ಲ ತಣ್ಣಗಾಯಿತು ಅಂದುಕೊಳ್ಳುವಷ್ಟರಲ್ಲಿ
ಡಿಕೆ ಶಿವಕುಮಾರ್ ಹೊಸ ಕರೆ ಕೊಟ್ಟಿದ್ದಾರೆ. ದೇವರು ವರವು ಕೊಡಲ್ಲ, ಶಾಪವೂ ಕೊಡಲ್ಲ. ಹೊಸ ಪರ್ವಕ್ಕೆ ಸಜ್ಜಾಗುವಂತೆ ಕರೆ ಕೊಟ್ಟ ಡಿಕೆಶಿ. ಪವರ್ ಫೈಟ್ ಮಧ್ಯೆ ಡಿಕೆಶಿ ಹೊಸ ಪರ್ವ ಮಾತನಾಡಿದ್ದಾರೆ. ಬದುಕು ಶಾಶ್ವತವಲ್ಲ, ನಮ್ಮ ಕೆಲಸವೇ ಶಾಶ್ವತ. ದೇವರು ವರವು ಕೊಡಲ್ಲ, ಶಾಪವೂ ಕೊಡಲ್ಲ. ದೇವರು ಕೇವಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹೊಸ ಪರ್ವಕ್ಕೆ ಎಲ್ಲರೂ ಸಜ್ಜಾಗಬೇಕಿದೆ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ, ಪರ್ವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಇಷ್ಟು ಹೇಳಿ ತಮಗೆ ಅಭಿನಂದಿಸಿ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಕೃಷ್ಣ ಬೈರೇಗೌಡರ ಒಂದು ಕಾರ್ಯ ಈ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಮ್ಮ ಕೆಲಸವೇ ಶಾಶ್ವತವಾಗಿ ಉಳಿಯುತ್ತದೆ. ಮನುಷ್ಯನ ಬದುಕು ಶಾಶ್ವತವಲ್ಲ, ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕೆಲಸಗಳಿಂದ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಇವತ್ತು ಶಾಶ್ವತವಾಗಿ ಇವತ್ತು ನಿಂತ್ಕೊಂಡಿದೆ. ಈ ಭೂಮಿ ಗ್ಯಾರಂಟಿ ನಮ್ಮ ಕೆಲಸ ಕಣ್ಣಿನಲ್ಲಿ ನೋಡ್ತಾ ಇದ್ದೀರಿ. ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲೋ ಒಂದು 3-4 ಕಡೆ ಹೇಳಿದ್ದೇನೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ, ಸತ್ಯಕ್ಕೂ ಸುಳ್ಗೂ ಎಷ್ಟೇ ಅಂತರ ಅಂತ. ಅವನು ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಕೇಳ್ತೇನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹೇಳ್ತೇನೆ. ಹಂಗೆ ಕಣ್ಗೂ ಕಿವಿಗೂ ಇಟ್ಟು 4 ಬೆರಳುಗಳನ್ನು ತೋರಿಸ್ತಾರೆ. ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ, ಶಾಸಕರು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇಲ್ಲ. ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ. ಮತ್ತೆ ಹೈಕಮಾಂಡ್ ಹತ್ತ ಬೊಟ್ಟು ಮಾಡಿದ ಸಿಎಂ. ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು ಡಿಕೆ ಶಿವಕುಮಾರ್ ತಕ್ಕ. ಡಿಕೆಶಿ ಸಿಎಂ ಆದ್ರೆ ನಾನಂತೂ ಮಂತ್ರಿ ಆಗೋದಿಲ್ಲ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಡಿಕೆಶಿ ಸಿಎಂ ಆಗ್ತಾರೆ ಅಂದುಕೊಳ್ಬೇಡಿ. ಏನಪ್ಪ, ನನಗೆ ಬೇಡ, ನನಗೆ ಸಾಕು, ಇನ್ನೊಬ್ರಿಗೆ ಅವಕಾಶ ಕೊಡ್ಲಿ. ಯಾರು ಆದರೆ ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನನಗೆ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಅವಕಾಶಗಳಿದಾವೆ, ಮಾಡ್ತಾರೆ. ರಾಜ್ಯದಲ್ಲಿ ಅಧಿಕಾರ ಕಲಹ ಮತ್ತೆ ಜೋರಾಗುವ ಸಾಧ್ಯತೆ ಇದ್ದು ಅದು ಎಲ್ಲಿಗೆ ಹೋಗುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾತ್ರಿ ಆಗ್ತಾ ಇದ್ದಂತೆ ದತ್ತ ಜಯಂತಿಗೆ ಹಾಕಿದ್ದ ಬಂಟಿಂಗ್ಸ್ ತೆಗಿತಾ ಇದ್ದು ಆಗ ಶುರುವಾದ ಗಲಾಟೆ ನೆತ್ತರು ಹರಿಸಿದೆ. 2 ಗುಂಪುಗಳ ನಡುವಿನ ಜಿದ್ದು ಕಾಂಗ್ರೆಸ್ ಮುಖಂಡನ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಗಾದ್ರೆ ರಕ್ತ ಹರಿಸಿದ್ಯಾರು? ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಏನು ಅಂತೀರಾ? ಈ ಸ್ಟೋರಿ ನೋಡಿ.